ಹೊಡೆದ್ನಲ್ಲ, ಯಾರು ಹೊಡೆದೆ ಅಂತಾನೆ ಗೊತ್ತಾಗ್ಲಿಲ್ಲ. ನನಗೆ ದುಬ್ಬಿಸ್ತಾ ಕೂತಿದ್ಯಲ್ಲ, ಏಟ್ ಬಿತ್ತ ಇಲ್ಲ ನೋವಾಯ್ತದೆ. ನೋಡ್ದ ಇರಿಯಾ ಎಂತ ಕೆಟ್ಟ ನನ್ ಮಕ್ಳವ್ರೆ ಅಂತ. ಇಂಥವ್ರಿಂದಾನೆ ಇವತ್ತಿನ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಸ್ವಾಮೀಜಿಗಳಿಗೂ ಕೆಟ್ಟ ಹೆಸರು ಬಂದಿರೋದು. ಊರಲ್ಲೆಲ್ಲ ದೊಡ್ಡ ದೊಡ್ಡ ಟಕ್ಕ ಸ್ವಾಮಿಗಳು ಸೇರ್ಕೊಂಡ್ಬಿಟ್ರೆ ಎಲ್ಲರೂ ಎಚ್ಚರಿಕೆಯಿಂದ ಇರ್ರಿ. ಬರ್ಲಿ ಇನ್ನೊಂದ್ಸತಿ. ವಾ ಸಕಿಲವಲ್ವಾ? ಹೌದು, ನಿಮ್ ಸಕಿಲವನೇ. ಒಂದೇ ಬರ್ತದೆ ಮಗ. ಏನು ಎತ್ತೆ ಅಂತ ಸ್ವಲ್ಪ ವಿಚಾರ್ಸನ ಇದೇನವಾ ಒಬ್ಳೆ ಬರ್ತಾ ಇದ್ಯಾ? ನಿಮ್ಮ ಅಪ್ಪ ಅಣ್ಣ ಯಾರು ಬರ್ಲಿಲ್ವಾ? ನನ್ನ ಪಾಲ್ಗೆ ನಮ್ಮಪ್ಪ ನಮ್ಮವ್ವ ನಮ್ಮಣ್ಣ ಎಲ್ಲರೂ ಸತ್ತೋಗೋರ್ ಕಣವ. ಅದಕ್ಕೆ ನಾನು ಯಾಕೆ ಬದುಕಬೇಕು ಅಂತ ಈ ಜೀವನನ ಕೊನೆ ಕಾಣಿಸ್ಕೊಳಕ್ ಹೊರಟಾಯ್ಯೋ. ಸುಮ್ಮನೆ ಸಾಯೋ ಮಾತು ಯಾಕವ ಆಡ್ತೀಯ? ನೋಡು, ನಿಮ್ಮ ಅಪ್ಪ ಅಣ್ಣ ಬರ್ದೇ ಇದ್ರೆ ಏನಾಯ್ತು? ನಡಿ, ನನ್ನ ಪೈಲ್ವಾನಿಗೆ ಹೇಳಿ ನಿನ್ ಗಂಡನಿಗೆ ಸರಿಯಾಗಿ ಬುದ್ಧಿ ಹೇಳಿಸ್ತೀನಿ. ನಡಿ. ಇನ್ನೆಲ್ಲವ ಹೇಳಿಸ್ತೀಯ? ನನ್ನ ಗಂಡ ಇಸ್ಬಿಟ್ಟು ಆಡ್ಕೊಂಡು ಜನಗಳ ಹತ್ರ ಹೊಡೆದಾಡ್ಕೊಂಡ ಅಂತ ಪೊಲೀಸವರು ಅವ್ನ ಎಳ್ಕೊಂಡೋಗೋರಂತೆ. 6 ತಿಂಗಳಾದ್ರೂ ಬಿಡೋದಿಲ್ಲ ಅನ್ಸುತ್ತೆ ಅಂತ ಮನೆ ಓನರು ಮನೆನೂ ಖಾಲಿ ಮಾಡೋರವ್ವ. ಅವರೇ ಇಲ್ಲ ಅಂದಮೇಲೆ ನಾನಿನ್ ಯಾರಿಗೋಸ್ಕರ ಬದುಕ್ಬೇಕವ್ವ? ಎಂತ ಮಾತು ಅಂತ ಆಡ್ತೀವ? ಹೆಣ್ಮಕ್ಳು ಹಂಗೆಲ್ಲ ಮಾಡ್ಕೋಬಾರ್ದು. ಪರೀಕ್ಷೆಯಲ್ಲಿ ಫೇಲ್ ಆದಾಗ ಈ ಗಂಡು ಹುಡುಗರು ಆ ಥರ ಆತ್ಮಹತ್ಯೆ ಮಾಡ್ಕೊತೇವೆ. ನೀ ಹಾಗೆಲ್ಲ ಮಾಡ್ಕೋಬೇಡ ಕಣವ. ಹೌದು ಕಣವ. ನೋಡು, ಮತ್ತೆ ಮತ್ತೆ ಹುಟ್ಟಿ ಬರೋದಕ್ಕೆ ಇದೇನು ಹುಲ್ಲು ಜನ್ಮ ಅಲ್ಲ ಕಣವ. ಹೋಗ್ಲಿ ಬಿಡು, ಅಪ್ಪನ ಮನೆಗೆ ಆಶ್ರಯ ಇಲ್ಲದೆ ಇದ್ರೆ ಏನಾಯ್ತು? ನೋಡವ, ನಮಗೂ ನಮ್ಮೋರು ಅನ್ನೋರು ಯಾರು ಇಲ್ಲ. ಇಷ್ಟು ವರ್ಷ ಆದ್ರೂ ನಮಗೂ ಮಕ್ಳಾಗ್ಲಿಲ್ಲ. ಬವ್ವ, ನಮ್ಮ ಮನೆಗೆ ಹೋಗೋಣ, ನೀನನ್ನ ಗಿಣಿ ಮರಿ ತರ ನೋಡ್ಕೋತೀವಿ. ಹೌದು ಕಣವ, ನಮ್ಗಂತೂ ಮಕ್ಳಿಲ್ಲ. ನಮ್ಮ ಮಗಳಾಗಿ ನಮ್ಮನೇಲೆ ಉಳ್ಕೊಬಿಡು. ಬೇಡ ಕಣ್ರವ, ಯಾವುದೇ ಸಂಬಂಧ ಇಲ್ದೇ ಇರೋ ನಿಮ್ಗೆ ತೊಂದರೆ ಕೊಡೋದಿಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡವ, ನೀನೇನಾದ್ರೂ ನಮ್ಮ ಮನೆಗೆ ಬರಲ್ಲ ಅಂತಂದ್ರೆ ನಿನಗೆ ನನ್ನ ಗಂಡನ ಮೇಲೆ ಆಣೆ. ಅಲ್ಲ, ಬರ್ಲಿಲ್ಲ ಅಂದ್ರೆ ನಾ ಸತ್ತೋಯ್ತೀನಲ್ಲ ಅಂತ. ಅವ, ನೀವು ಯಾರು ಏನೋ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ನನಗೆ ತಂದೆ ತಾಯಿ ಆಗಿದ್ರೋ ಗೊತ್ತಿಲ್ಲ. ನನ್ನನ್ನು ಮಗಳ ಥರ ನೋಡ್ಕೋತೀನಿ ಬಾ ಅಂತಿದ್ದೀರಾ. ಅವ, ನಾನು ನಿಮ್ಮ ಮನೆಗೆ ಬರಬೇಕು ಅಂದ್ರೆ ನನ್ನೊಂದು ಕರಾರ ಐತೆ, ಒಪ್ಕೊಂಡ್ರೆ ಬರ್ತೀನಿ. ನೋಡವ, ನೀನು ನಮ್ಮ ಮನೆಗೆ ಬಂದಿರೋದೇ ನಮಗೆ ದೊಡ್ಡ ಭಾಗ್ಯ. ಅಂಥದ್ರಲ್ಲಿ ನೀನು ಕರಾರ ಹೇಳಿದ್ರೆ ಇಲ್ಲ ಅಂತೀವ? ಅದೇನಿದ್ರು ಸರಿಯೇ, ನಾವು ಒಪ್ಕೋತೀವಿ. ಅದೇನು ಹೇಳವ? ಅವ ನೋಡಿ, ನಾನು ಕೆಲಸ ಮಾಡದೆ ನಿಮಗೆ ಹೊರೆಯಾಗಿರೋದಕ್ಕೆ ಇಷ್ಟಪಡಲ್ಲ. ನೀವೇನು ಕೆಲಸ ಮಾಡ್ತೀರೋ ಅದನ್ನೇ ನನಗೆ ಹೇಳ್ಕೊಡ್ರಿ. ಅದನ್ನ ಕಲ್ತ್ಕೊಂಡು ನನ್ನ ಹೊಟ್ಟೆಗೆ ನಾನು ಊಟ ಮಾಡ್ಕೊಂಡು. ನಮ್ಮ ಕೆಲಸ ನೀವು ನಮ್ಮ ಕೆಲಸ ಮಾಡೋಕ್ಕೆ ಬರಲ್ಲ ನೋಡುವ. ನೀವೇನು ಮಾಡೋಣ, ನಮ್ಮ ಮನೇಲಿ ನಮಗೆ ಅಡುಗೆ ಮಾಡ್ಕೊಂಡು ನಮ್ಮ ಮನೇಲೇ ಇದ್ಬಿಡು. ನಿನ್ನ ಗಿಣಿ ಮರಿ ಸಾಕಂದಂಗೆ ಅಲ್ಲ ಕಣವ, ನಿಮ್ಮ ಜನ ನಾವು ಮಾಡೋ ಚರ್ಮನ ಕಾಲ್ನಾಗೂ ಮೆಟ್ಕೊಳಕ್ಕೆ ಹಿಂಜರಿತಾರೆ. ಅಂಥದ್ರಲ್ಲಿ ಹೋಗಿ ಹೋಗಿ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ತಾಯಿ. ಬೇಡವ, ನೀವು ಮೇಲ್ ಜನ, ನಮ್ಮ ಮನೇಲಿರು, ನಾವು ನಿನಗೆ ಹೊಟ್ಟೆಗೆ ಅನ್ನ ಹಾಕ್ತೀವಿ. ಬೇಡ ಕಣವ, ನೀವು ನಿಜವಾಗ್ಲೂ ಒಪ್ಕೊಳ್ಳಲ್ಲ ಅಂದ್ರೆ ನಾನು ಬರೋದಿಲ್ಲ. ಅಂದ್ರೆ ಅಯ್ಯೋ ಬಿಡವ, ಅದ್ಯಾಕೆ ಸಿಡಾರ್ ಪಡಾರ್ ಅಂತೀಯ? ಹಿರಿಯ ಪಾಪ, ಮೊಗ ಬಾಳ ನೊಂದೈತೆ. ಅದಕ್ಕೆ ಹೆಂಗಿಷ್ಟ ಬರ್ತದೆ ಹಂಗಿರ್ಲಿ ಬಿಡು. ನಮ್ಮ ಮನೆಗೆ ಹಿರಿಯ ಹತ್ತಾನೆ ಬೇಕಾಗಿರೋದು. ಅಲ್ವಾ? ನೋಡವ, ನಿನಗೆ ಹೆಂಗಿಷ್ಟ ಬರ್ತದೆ ಹಂಗಿರು. ನಡಿ, ಉಂಡು ಎಷ್ಟು ದಿನ ಆಗೈತೋ ಏನೋ, ಉಣ್ಣಕ್ಕೆ ಇಕ್ತೀನಿ. ನೋಡಿ ಅವ, ನೋಡಿ ರಾಷ್ಟ್ರಾಧ್ಯಕ್ಷರಾದ ರಾಷ್ಟ್ರಪತಿಗಳು ಈ ನಮ್ಮ ಕರ್ನಾಟಕ ಮಂಡ್ಯ ಜಿಲ್ಲೆಯ ಮಾಲಗಾರನಹಳ್ಳಿಗೆ ಬಂದಿದ್ದಾರೆ. ನಮ್ಮ ಕರ್ನಾಟಕದ ಸಂಸ್ಕೃತಿ ಪ್ರಕಾರವಾಗಿ ಅವರಿಗೆ ಸಾಲನ್ನು ಓದಿಸಿ ಸನ್ಮಾನ ಮಾಡ್ತೇವೆ. ಸನ್ಮಾನ್ಯ ರಾಷ್ಟ್ರಪತಿಗಳೇ, ಮುಖ್ಯ ಅತಿಥಿಗಳಾಗೋ ಕಲಾವಿದರು, ನಾವು ನಿರ್ಮಾಣ ಮಾಡಿರೋ ವೀರಯೋಧ ಚಿತ್ರಕ್ಕೆ ಈ ವರ್ಷದ ಅತ್ಯುತ್ತಮ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿ ದೊರೆತಿರುವುದು ನಮ್ಮೆಲ್ಲರಿಗೂ ಆನಂದವೇ. ಪ್ರೀತಿಯ ರಘುವೀರರು ಒಂದು ಬಾರಿ ಇದೇ ಊರಿನಲ್ಲಿ
ನನ್ನ ಕಾರು ಹೋಗ್ತಿರ್ಬೇಕಾದ್ರೆ ಸಿಗಾಕೊಂಡು ಅವರಲ್ಲಿ ಪರಿಚಯ ಆಗಿ ಇವತ್ತು ಅವರ ತಂದೆ ತಾಯಿಗಳ ಆಶೀರ್ವಾದದಿಂದ ಇಡೀ ರಾಷ್ಟ್ರಕ್ಕೆ ಉನ್ನತ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಇದು ನಮಗೆ ಆನಂದವೇ. ರಾಷ್ಟ್ರಪತಿಗಳು ಚಿಕ್ಕದಾಗಿ ಚೊಕ್ಕವಾಗಿ ಒಂದೆರಡು ಮಾತುಗಳನ್ನು ನಮ್ಮ ಪ್ರೇಕ್ಷಕರಿಗೆ ಹೇಳಬೇಕು ಅಂತ ಕೋರ್ಕೋತೀನಿ. ಸಭಿಕರೇ ಹಾಗೂ ಕಲಾವಿದರೇ, ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಮಾಲ್ಗಾರ್ನಹಳ್ಳಿ ಗ್ರಾಮಸ್ಥರೇ ಹಾಗೂ ಅಕ್ಕ ತಂಗಿಯರೇ, ಇಂದು ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ದೇಶಕ್ಕೆ ಮಧುಮತಿಯಂತಹ ಹಾಗೂ ನಮ್ಮ ರಘುವೀರಂತಹ ವ್ಯಕ್ತಿಗಳು ಅವಶ್ಯಕತೆ ಇದೆ. ಇವರು ನಮ್ಮ ದೇಶಕ್ಕೆ ತನ್ನ ಸ್ವಾತಂತ್ರ್ಯ ಹಾಗೂ ಸಂಸ್ಕೃತಿಯನ್ನು ಉಳಿಸುವಂತಹ ಒಂದು ಚಿತ್ರವನ್ನು ಮಾಡಿ, ವೀರಯೋಧ ಎಂಬ ಚಿತ್ರವನ್ನು ಮಾಡಿ ಅವರು ಈ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಆದ್ದರಿಂದ ಇವರಿಗೆ ಭಾರತ ಸರ್ಕಾರವು ಚಿನ್ನದ ಪದಕ ಹಾಗೂ 2 ಲಕ್ಷ ರೂಗಳ ಚೆಕ್ಕನ್ನು ನೀಡಿದ್ದಾರೆ. ಈ ಊರಿಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ಹಳ್ಳಿಗೆ ಬಂದಿದ್ದರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು. ಬೂಟ್ ಪಾಲಿಶ್ ಅಣ್ಣ, ಬೂಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ. ಜೊತೆ 10 ರೂಪಾಯಿ ಅಣ್ಣ. 5 ನಿಮಿಷದಲ್ಲಿ ಪಳಪಳ ನಂಗೆ ಒಳ್ಳೆ ಮಾಡ್ಬಿಡ್ತೀನಿ ಅಣ್ಣ. ಬೂಟ್ ಪಾಲಿಶ್ ಅಣ್ಣ, ಒಂದೇ ಒಂದು ಜೊತೆ ಮಾಡಿಸ್ಕೊಳ್ಳಿ ಅಣ್ಣ. 5 ರೂಪಾಯಿ ಕೊಡಿ ಅಣ್ಣ ಸಾಕು. ಬೂಟ್ ಪಾಲಿಶ್ ಅಣ್ಣ, ಒಂದು ಜೊತೆ ಮಾಡಿಸ್ಕೊಳ್ಳಿ ಅಣ್ಣ. ಬೂಟ್ ಪಾಲಿಶ್ ಅಣ್ಣ, ಬನ್ನಿ ಅಣ್ಣ. 5 ನಿಮಿಷ ಅಣ್ಣ, ಪಳಪಳ ಅಂತ ಹೊಳೆಯೋದು ಮಾಡ್ಬಿಡ್ತೀನಿ ಅಣ್ಣ. ಒಂದೇ ಒಂದು ಜೊತೆ ಮಾಡಿಸ್ಕೊಳ್ಳಿ ಅಣ್ಣ. ಬನ್ನಿ ಅಣ್ಣ. ಕಣ್ಣೀರಲೆ ಹುಟ್ಟಿದ ತಾವರೆ ಹೆಣ್ಣು ಎಂಬಹು, ಕಣ್ಣೀರಲೆ ಹುಟ್ಟಿದ ತಾವರೆ ಹೆಣ್ಣು ಎಂಬಹು. ಉಡುಗೊರೆ ಒಂದೇ ಅವಳ ಬಾಳಲಿ, ನಿಟ್ಟುಸಿರು ನೋವು ಬೂಟ್ ಪಾಲಿಶ್. ಅಯ್ಯೋ, ಯಾರೋ ಬರ್ತಾ ಇದ್ದಾರೆ ಅಣ್ಣ. ಬನ್ನಿ ಅಣ್ಣ. ಬೂಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ. ಜೊತೆ 10 ರೂಪಾಯಿ ಅಣ್ಣ. ಮಾಡಿಸ್ಕೊಳ್ಳಿ ಅಣ್ಣ. ಬೂಟ್ ಪ್ಯಾಲೇಸ್ ಬೇಡ, ನಮಗೆ ಟ್ರೈನ್ಗೆ ವೇಳೆ ಆಗಿದೆ. ನಾನು ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ದಾರಿ ಬಿಟ್ಟರೆ ಸಾಕಮ್ಮ. ಹಂಗ ಅನ್ಬೇಡಿ ಅಣ್ಣ, ದಯವಿಟ್ಟು 5 ರೂಪಾಯಿ ಕೊಡಿ ಅಣ್ಣ. 2 ನಿಮಿಷ ಅಣ್ಣ, ಮಾಡಿಸ್ಕೊಳ್ಳಿ ಅಣ್ಣ. ಅಮ್ಮ ನೋಡು, ಇನ್ನು ನನಗೆ ಬೂಟ್ ಪ್ಯಾಲೇಸ್ ಮಾಡೋದೇನು ಬೇಡ. ತಗೋ, ಈ 100 ರೂಪಾಯಿ ಇಟ್ಕೊಂಡು ಕೊಡಮ್ಮ. ಅಣ್ಣ ಸರ್, ನಿಂತ್ಕೊಳ್ಳಿ ಸರ್. ನೀವು ಬೂಟ್ ಪಾಲಿಶ್ ಮಾಡಿಸ್ಕೊಳ್ದೆ ಕೊಡೋ ಈ ಹಣ ನನಗೆ ಬೇಡ ಸರ್. ನಮ್ಮ ತಂದೆ ತಾಯಿ ಹೇಳ್ತಿರ್ತಾರೆ, ಅಂಗಾಮಿ ಹಣ ಮುಟ್ಟಬಾರ್ದು ಅಂತ. ಅದು ಪಾಪದ ಸಮಾನ. ನಿಮ್ಮ ಹಣ ನೀವು ತಗೊಳ್ಳಿ ಅಣ್ಣ. ನಮ್ಮ ಆದರ್ಶ ಯಾರಿರ್ಬೋದು ಇವಳು? ನೋಡ್ರೆ ನನ್ನ ತಂಗಿ ಮುಕ್ತಿಗೆ ಕಾಣ್ತಾ ಇದೆ. ಎಲ್ಲೋ ನೋಡ್ದಾಗಿದೆ. ಛೇ, ನನ್ನ ತಂಗಿ ಇದ್ರಲ್ಲಿ ಯಾಕೆ ಬರ್ತಿದ್ಲು? ಅದು ಅಲ್ಲದೆ ಇಂಥ ಹೀನ ಉದ್ಯೋಗ ಇಡ್ತಿದ್ಲೆ. ಇದೆಲ್ಲ ನನ್ನ ಭ್ರಮನೇ ಸರಿ. ಅದು ಯಾಕೋ ಡೌಟು. ಅಮ್ಮ ಸರ್,
ಇನ್ನು ಯಾವೂರಮ್ಮ? ಸರ್ ಮದ್ದೂರ್ ಹತ್ರ ಮಾಲ್ಗಾರ್ನಹಳ್ಳಿ ಅಂತ ಸರ್. ನಮ್ಮೂರಿನವಳ ಯಾರಾಗಿರ್ಬೋದು? ಅಮ್ಮ, ನಿಮ್ಮ ತಂದೆ ಹೆಸರು? ನಮ್ಮ ತಂದೆ ರಾಮಜ್ಜ, ತಾಯಿ ರೇಣುಕಮ್ಮ ಅಂತ ಸರ್. ನಿನಗೊಬ್ಬ ಅಣ್ಣ ಇರ್ಬೇಕಲ್ಲ? ಹೌದು ಸರ್, ರಘುವೀರಣ್ಣ. ನಿರ್ಲಜ್ಜೆ, ಯಾವ ಹೇಯ ಕೃತ್ಯ ಮಾಡಿ ಹೊಡ್ಬಂದು ಹಿಡ್ದಿದ್ಯಾ ಈ ಉದ್ಯೋಗನ? ಮಗಳೇ, ಅಣ್ಣ, ನನ್ನ ಅಣ್ಣ ಸಿಕ್ಕ, ನನ್ನ ಅಣ್ಣ ನನಗೆ ಸಿಕ್ಕ. ಮುಟ್ಬೇಡ ನನ್ನ. ಹಿರಿಯರ ಸಂಸ್ಕೃತಿಯಲ್ಲಿ ಬೆಳೆದ ನಮ್ಮ ಮನೆದಾಗಿಂತಕ್ಕೆ ಕಳಂಕ ಹಚ್ಚಿದ ಕುಲ್ಗೇಡಿ ನೀನು. ಹೌದಣ್ಣ, ನಾನು ಕುಲ್ಗೇಡಿಲೆ. ಯಾಕೆ ಹೇಳು? ಹೊಟ್ಟೆ ಉಳಿಸ್ಕೊಳಕ್ಕೆ ಅಂತ ಈ ಹೀನ ಉದ್ಯೋಗ ಮಾಡ್ತಾ ಇದ್ದೀನಿ ನೋಡು. ನಾನ್ ಕುಲ್ಗೇಡಿ ಅಣ್ಣ. ನೀವೆಲ್ಲ ಕುಲವಂತರು ಬಿಡ್ರಪ್ಪ. ಒಡ ಹುಟ್ಟಿದ ತಂಗಿ ನಾವೊಬ್ಬ ಕುಡ್ಕೊಂಡ್ ಕೊಟ್ಬಿಟ್ಟು ಹೇಗಿದ್ದೀಯ ಅಂತ ಒಂದೇ ಒಂದಿನ ಒಬ್ರು ಬಂದು ಕೇಳಿಲ್ಲ ನೋಡು. ನೀವು ಕುಲವಂತರು. ಮನೆ ಬಾಗ್ಲಿಗೆ ಬಂದು ನನ್ನ ಸಂಸಾರ ಸರಿ ಮಾಡಿ ಅಂತ ಅಂಗ್ಲಾಚಿ ಬೇಡ್ಕೊಂಡ್ರು ತಿರುಗು ನೋಡ್ಲಿಲ್ಲ ನೋಡು. ನೀವು ಕುಲವಂತರು. ಒಂದೇ ಒಂದು ಇಡೀ ಅನ್ನಕ್ಕೋಸ್ಕರ ನಾಯಿ ತರ ಬೇಡ್ಕೊಂಡ್ರು ಒಂದೇ ಒಂದು ಅಗಳ ಅನ್ನ ಕೊಡದೆ ಮನೆ ಮಗಳನ್ನ ಒಂದು ಓಡಿಸಿದ್ರಿ ನೋಡು. ನೀವೆಲ್ಲ ಕುಲವಂತರು. ಬೆಂಕಿ ಎಷ್ಟು ನಿಮ್ಮ ಕುಲವಂತರು. ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಟ ಆಗಿಲ್ಲ. ಸಕಿಲ, ಇಷ್ಟೆಲ್ಲ ಕರ್ಮ ಕಥೆ ನಡೆದಿದೆ ಅಂತ ನನಗೆ ಗೊತ್ತಿಲ್ಲಮ್ಮ. ಅಣ್ಣ, ನೀನ್ ಯಾಕಣ್ಣ ಕ್ಷಮೆ ಕೇಳ್ತೀಯ? ನೋಡು, ನಿನ್ಗೂ ನನ್ನ ಕತೆ ಗೊತ್ತಿರ್ಲಿಲ್ಲ ಅಣ್ಣ. ನೀನ್ ನೋಡ್ದಿದ್ದು ನಂಗೂ ತುಂಬಾ ನೋವಾಯ್ತು. ಕೋಪದಲ್ಲಿ ಮಾತಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು. ಆಯ್ತಮ್ಮ, ನಿನಗೆ ಒಳ್ಳೆಯದಾಗಿರ್ಲಮ್ಮ. ಮಿಸ್ಟರ್, ಈ ಹುಡುಗಿ ಅಣ್ಣ ಅಂದ್ರೆ ನೀನು ಏನು? ಹೌದಪ್ಪ, ಯಾಕೆ ಮಾಡು, ನಿನ್ನ ಭಾಷೆಗೆ ಸ್ವಲ್ಪ ಇವನ್ನ ವಿಚಾರಿಸ್ಕೊ. ನೀನೇ ಸರಿ ಇವನ್ನ ಏನೋ ಕಿಸ್ತು ದಬ್ಬಾಕ್ತೀನಿ ಅನ್ಕ ಮುಂದೆ ಹೋಗೋದೆ. ವಿಚಾರಿಸ್ತಕ್ಕಂದ್ರೆ ನಾನು ವಿಚಾರಿಸಿ ಇನ್ನೇನು ನೀನು ಮಾತಾಡ್ತಿದ್ದ. ಈಗ ವಿಚಾರಿಸ್ಕೊ. ಅಲ್ಲಿ ಬಿಡು ಚೆನ್ನಾಗೆ. ಏ ಬಪ್ಪ ಇಲ್ಲಿ ಮುಂದಕ್ಕೆ ಏಯ್ತಾ ಬಾ ನೀನು. ಏನಪ್ಪ, ಎಷ್ಟು ಜನ ತಂಗಿದ್ದೀರಿ ನಿನಗೆ? ಒಬ್ಳೆ ತಂಗಿ. ನೀವು ಅಣ್ದಿರ ಎಷ್ಟು ಜನ? ಇಬ್ರು. ನಾಚಿಕೆ ಆಗಲ್ವಾ ನಿಮ್ಗೆ ಈ ಮಾತಾ ಹೇಳಕ್ಕೆ? ಅಲ್ಲ ಕಣಪ್ಪ, ಒಂದು ಹೆಣ್ಮಗಿನ ಬೇರೆ ಕಡೆ ಮದುವೆ ಮಾಡ್ಕೊಡ್ಬೇಕು ಅಂತಂದ್ರೆ ಸಾವಿರಾರು ಕಡೆ ವಿಚಾರಿಸ್ತಾರೆ. ಹುಡುಗ ಕುಡ್ಕನ ಜೂಜಾಡ್ತಾನ, ಹುಡುಗಿರ್ ಸವಾಸ ಮಾಡ್ತಾನಂತ. ಅದು ಯಾವುದನ್ನು ವಿಚಾರ ಮಾಡ್ದಲೆ ಬಂಗಾರದಂತ ಮಗಿನ ತಗೊಂಡೋಗಿ ಆ ಕುಡುಕ್ ನನ್ನ ಮಗನಿಗೆ ಗಂಟಾಕಿದ್ರಿ. ಸರಿ, ಮದುವೆ ಏನೋ ಮಾಡಿಕೊಟ್ರಿ. ಒಂದು ದಿನನಾದ್ರೂ ಬಂದು ಆ ಮನೇಲಿ ಆ ಮಗ ಹೆಂಗೈತೆ, ಚೆನ್ನಾಗೈತಾ ಇಲ್ವಾ ಅಂತ ಯಾರಾದ್ರೂ ಬಂದು ವಿಚಾರಿಸಿದ್ರ? ದಿನ ಮಗಿನ ಬೀದಿ ಕರ್ಕೊಂಬಂದು ದನಕ್ ಬಡ್ದಂಗೆ ಬಡಿತಾ ಇದ್ದ. ಒಂದು ತುತ್ತು ಅನ್ನನೂ ಆಗ್ತಾ ಇರ್ಲಿಲ್ಲ. ಆ ಮಗಿ ಸಂಕಟನ ನೋಡಕ್ಕಾಗ್ದೆ ಹೋಗವ್ವ ಊರ್ ಗಂಟೆ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಬ ಅಂತೇಳಿ ನಮ್ಮ ಕೈಲಿದ್ದಿದ್ದು ಪುಡ್ಗಾಸ್ನ ಕೊಟ್ಟು ಕಳ್ಸಿದ್ರೆ, ಎಷ್ಟೋ ವರ್ಷ ಆದ್ಮೇಲೆ ಮನೆ ಮಗಳು ಮನೆಗೆ ಬಂದಿದ್ದಾಳೆ. ಏನವ್ವ ಯಾಕೆ ಹೀಗಾಗಿದ್ಯಾ, ನಿನ್ ಕಷ್ಟ ಏನು ಸುಖ ಏನು ಅಂತ ಕೇಳ್ದಲೆ ಆ ಮಗಿಗೆ ಒಂದು ತುತ್ತು ಅನ್ನನೂ ಆಗ್ತಂಗೆ ಮನೆಯಿಂದ ಆಚೆಗೆ ದಬ್ಬಿಟ್ರಿ. ಈ ಕಡೆ ಗಂಡನ ಮನೆನೂ ಇಲ್ಲ, ಈ ಕಡೆ ಅಪ್ಪನ ಮನೆನೂ ಇಲ್ಲ. ನನಗೆ ಯಾಕೆ ಈ ಜನ್ಮ ಅಂತ ಮಗ ಸಾಯಕ್ಕೊಂಟಿತ್ತು. ಬೇಡ ಬವ್ವ, ನಮ್ಮ ಮನೇಲಿ ಇರುವಂತೆ ನಿನ್ನ ರಾಣಿ ಥರ ನೋಡ್ಕೋತೀವಿ ಅಂದಿದ್ದಕ್ಕೆ ಆ ಮಗ ಎಂತ ಮಾತಾಡ್ತು ಗೊತ್ತೇನಪ್ಪ? ಅವ್ವ, ನಿಮ್ಮ ಮನೇಲಿ ಬಿಟ್ಟಿ ಕೂಳ್ ತಿನ್ಕೊಂಡಿರಲ್ಲವ, ನೀವು ಮಾಡೋ ಕೆಲಸನೇ ನನಗೂ ಹೇಳ್ಕೊಡಿ, ನಾನು ಕೆಲಸ ಮಾಡ್ಕೊಂಡು ಸ್ವಾಭಿಮಾನದಿಂದ ಬದುಕ್ತೀನಿ ಅಂತ ಹೇಳ್ತೈತೆ. ಅಲ್ಲ ಕಣಪ್ಪ, ನಿನ್ನ ರಕ್ತನೇ ಹಂಚ್ಕೊಂಡಲ್ವಪ್ಪ ಹೆಣ್ಣು ಹುಟ್ಟಿರೋದು. ಅದು ಹೆಂಗಪ್ಪ ತಪ್ಪು ಕೆಲಸ ಮಾಡ್ಬಿಡ್ತದೆ? ಎಷ್ಟೋ ದಿನ ಆದಮೇಲೆ ದೊಡ್ಡ ಮನ್ಸಾಗಿ ಬರ್ತಾ ಇದೀಯಾ, ತಂಗಿನ ಈ ಪರಿಸ್ಥಿತಿಲಿ ನೋಡ್ತಾ ಇದೀಯಾ. ನನ್ನ ತಂಗಿ ಯಾಕೆ ಈ ಪರಿಸ್ಥಿತಿಲಿ ಇದ್ದಾಳೆ ಅಂತ ಒಂದು ಮಾತು ಆ ಮಗಿನ ನೆಮ್ಮದಿಯಾಗಿ ಕೇಳಿದಿದ್ರೆ ನೊಂದಿರೋದಕ್ಕೆ ಎಷ್ಟೋ ಸಂತೋಷ ಆಯ್ತಾಯ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಆ ಮಗಿ ಕೆನ್ನೆಗೆ ಪಟ್ಟಿರಂತ ಹೊಡೆದ್ಬಿಟ್ಟಲ್ಲ. ಲೇ ಕುಮಾರ, ನಿನ್ನ ಇಲ್ಲ ಒಂದ್ ಬಡಿತೀನಿ ಅವ್ನ್ಗೆ. ಅದೇ ಹೊಡೆದ ಮತ್ತೆ ಮಗಿಗೆ ಅವನು. ಏನೋ ನನ್ ಗಂಡ ಹೇಳ್ದಂತ ಬಿಟ್ಟಿದೀನಿ, ಹೆಂಗವನೇ ನೋಡು, ಒಳ್ಳೆ ಬೆದ್ರಗೊಂಬೆಗೆ ಕೋಟ್ ಹಾಕ್ದಂಗೆ ಬಂದು ಪಟ್ಟಿರಂತ ಹೊಡೆದ್ಬಿಟ್ಟ. ಆ ಕಡೆ ಮುಸರಾಗಿ ಮಗಿನ ಕರ್ಕೊಂಡೋಗು ಮನೆಗೆ. ಹೋಗವ ಮನೆಗೆ ಹೋಗು, ಕರ್ಕೊಂಡೋಗಿ ಮನೆಗೆ. ಮಕ್ಕ ನೋಡ್ತಾನೆ.
ಮನೆಗೆ ಹೋಗೋಣ ಬಾಮ್ಮ. ಇಲ್ಲ ಅಣ್ಣ, ನಾನು ಮನೆಗೆ ಬರಲ್ಲ. ಯಾಕಮ್ಮ? ಅಣ್ಣ, ನಾನು ಮನೆಗೆ ಬಂದಾಗ ಒಂದು ತನ್ನ ಕೇಳಿದ್ಕೆ ಅದಕ್ಕೆ ನನ್ನನ್ನು ಚಾರಿಣಿ ಪಿಂಡ ಅಂತ ಬೈದ್ಲು. ಅದಕ್ಕೆ ಅಮ್ಮ ಮನಸ್ಸೊಂದು ಅವಳ ಮೇಲೆ ಆಣೆ ಮಾಡಿ ನೀನು ಈ ಮನೆಗೆ ಕಾಲಿಡಬಾರ್ದು ಅಂತ ಹೇಳಿದ್ದಾಳೆ. ನಾನು ಮಾತ್ರ ಬರಲ್ಲ ಅಣ್ಣ. ನೋಡಮ್ಮ ಶಕಿಲ, ನಾನು ನಿನ್ನ ಏನು ಅಂದ್ಕೊಂಡು ಮನೆ ಬಿಟ್ಟು ಹೊರಟವನು. ಆದ್ರೀಗ ಮತ್ತೆ ಊರಿಗೆ ಹೊರಟಿದ್ದೀನಿ. ಯಾಕೆ ಗೊತ್ತಮ್ಮ? ನೋಡು, ಈಗ ನಮ್ಮ ಒಬ್ಬ ದೊಡ್ಡ ಚಿತ್ರನಟನಾಗಿ ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡಿದ್ದೀನಿ. ಅಂಥದ್ರಲ್ಲಿ ಈಗ ರತ್ನ ಮಾಂಗಲ್ಯ ಮಾಡಿಸ್ಕೊಂಡು ತಂದೆಯವರ ಕೈಯಲ್ಲಿ ಅಮ್ಮನಲ್ಲಿ ಕಟ್ಟೋ ಶುಭ ಸಂದರ್ಭದಲ್ಲಿ ನೀನೇ ಇಲ್ದಿದ್ರೆ ಹೇಗಮ್ಮ? ರೆಡಿಯಮ್ಮ, ಹೊರಡೋಣ. ಅಣ್ಣ, ಇಲ್ಲಿವರೆಗೂ ಹೆತ್ತು ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಂಡಿರೋ ಇವ್ರನ್ನ ಏನು ಕೊಡದೆ ಹೇಗಣ್ಣ ಬರಲಿ? ನೋಡಮ್ಮ, ನನಗೇನೋ ಈಗ ದುಡ್ಡಿನ ತಾಪತ್ರೆ ಇಲ್ಲ. ಸಾವುಕಾರ್ರೆ, ಯಜಮಾನ್ರೆ ಬನ್ನಿ. ಹೀಗೆ ನೋಡಿ, ನನ್ನ ತಂಗಿನ ಸುಖ ದುಃಖದಲ್ಲಿ ಪಾಲ್ದಾರರಾಗಿದ್ದೀರಾ. ಇದು ಅಲ್ಲದೆ ಹೊಟ್ಟೆ ಹುಟ್ಟಿದ ಮಕ್ಕಳಾರೆ ನೋಡ್ಕೊಂಡಿದ್ದೀರಾ. ಹಾಗಾಗಿ ಸ್ವಲ್ಪ ಬ್ಯಾಡ್ರಿ ಬ್ಯಾಡ್ರಿಯಪ್ಪ. ಏ ಬ್ಯಾಡ್ರಿ, ಪರವಾಗಿ ಅಬ್ಬಾ, ನಾಳಕ್ಕೆ ಫುಲ್ ರೆಸ್ಟು. ಭಾನುವಾರ ಚಿಕನ್ ತಕೊಂಡು ತಂಗಳು ಮಾಡಿರ್ಬೇಕು, ಯಾರಟ್ಟಿಲ್ಲ ಈಸ್ಕೊಂಡು ಆರಾಮಿಗೆ ವಂಗೆ ಮರದ ನಡಲ್ಲಿ ರೆಸ್ಟ್ ತಗೊಬಿಡ್ತೀನಿ. ತಂಗ್ಳು ಬಡಿಸ್ಕೊಂಬಂದ್ಬಿಟ್ಟು ಅದಕ್ಕೆ ಇಷ್ಟು ಉದ್ದ ಪಾಲಿಡಲ್ ಹಾಕೊಂಡು ಕುಡಿದು ಬಿಡು, ಪೀಡೆ ತೊಲಗ್ತದೆ ಅನ್ಕತೀನಿ. ಮೂದೇವಿ ತಗೊಂಬಂದು ಅದು ಎಷ್ಟು ದಿನದಿಂದ ನಡೆಸ್ತಾ ಇದೆಯಾ ಇದನ್ನ ಅಂತ ಕಂಡೋರ್ ದುಡ್ಗೆ ತಗೋಬೈಲ್ ದುಡ್ಡ ಮಕ ಸೇರ್ ಸರ್ದು ಬಿಡ್ತೀನಿ. ತಗೋಬೈಲ್ ದುಡ್ಡ ಈಗ ಕೊಡ್ತೀಯ ಪ್ಯಾಂಟ್ ಪಿಚ್ಚನೇನಿಂದ ಅತ್ತ ನಂಗೆ ಗೊತ್ತಿಲ್ವಾ? ಅತ್ತಗೆ ಕೊಡು, ಅತ್ತಗೆ ಕೊಡು. ಇಲ್ಲ ಕಣ, ನೋಡು ಅಷ್ಟು ಬೇಗ ಎಲ್ಲಿ ಮಡಿಕೊಂಡೆ ನೀನು ಅಂತ ನೋಡ್ದ ಈಸ್ಕಲಿಲ್ಲ ಕಣ. ಮರ್ಯಾದೆ ಕೊಡ್ತೀಯೋ ಇಲ್ವೋ? ಈಗ ಕೊಡ್ತೀಯೋ ಇಲ್ವೋ ಅಂತ ನೋಡು, ಬಾಯಿಲಿ ಕಂಡೋರ್ ದುಡ್ಡಿಗೆ ನಾವು ಯಾವತ್ತೂ ಆಸೆ ಪಡಬಾರ್ದು, ಆಯ್ತಾ? ಇವತ್ತಿರ್ತದೆ, ನಾಳೆ ಹೋಯ್ತದೆ. ನಮ್ಮ ದುಡಿಮೆ ಯಾವತ್ತೂ ನಮ್ಮ ಕೈಲೇ ಇರಬೇಕು, ಗೊತ್ತಾಯ್ತಾ? ನೋಡವ, ನಿಮ್ಮ ಅಣ್ಣ ಬತ್ತಾನೆ ಏನೋ ಒರೆಸ್ಬಿಡ್ತಾನೆ ಅಂತ ನಾವು ನಿನ್ನ ಸಾಕ್ಲಿಲ್ಲ ಕಣವ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ, ಭಗವಂತ ನಮ್ಮ ಹೊಟ್ಟೆಲಿ ಒಂದು ಮಗಿನ ಕೊಡಲಿಲ್ಲ. ಇಷ್ಟು ದಿನ ನಿನ್ನನ್ನೇ ನೋಡಿಕೊಂಡು ನಮ್ಮ ಮಗ ಅಂತ ತಿಳ್ಕೊಂಡಿದ್ವಿ. ನೋಡವ, ಹಣದಲ್ಲಿ ಬಡವ್ರಿರ್ಬೋದು ಕಣವ, ಆದರೆ ಪ್ರೀತಿನ ಮಾರ್ಕೊಳ್ಳೋಷ್ಟು ಬಡವ್ರಲ್ಲ ಕಣವ ನಾವು. ನೋಡು, ಈ ಅಪ್ಪ ಅಮ್ಮನ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಇತ್ತು ಅಂತಂದರೆ ನಿನಗೆ ವಾರಕ್ಕೋ ತಿಂಗಳಿಗೋ ಒಂದು ಕಾಜ್ಗ ಗೀಚಾಕು. ನಮ್ಮಿಬ್ರಲ್ಲಿ ಯಾರಾದರೂ ಒಬ್ರು ಸತ್ವಿ ಅಂತ ಸುದ್ದಿ ಏನಾದರೂ ಮುಟ್ಸ್ತು ಅಂತಂದ್ರೆ ಬಂದು ಮುಖ ನೋಡಿ 3 ಇಡಿ ಮಣ್ಣು ಹಾಕಿದ್ರೆ ಈ ಬಡವ್ರಿಗೆ ಅಷ್ಟೇ ಸಾಕು ಕಣವ. ಇದಕ್ಕಿಂತ ಇನ್ನು ಹೆಚ್ಚಿಗೆ ಏನು ಬೇಡ. ನೋಡು, ನಿನ್ನ ಸಂಸಾರ ನೆಟ್ಟಗಾಗಿ ನೀನು ಮೊದಲಿನ ಥರ ನಗ್ನಗ್ತಾ ಇದ್ರೆ ನಮಗಷ್ಟೇ ಸಾಕು ಕಣವ. ಹೋಗು, ಹೆಂಗಿದ್ರು ಅಣ್ಣ ಸಿಕ್ಕಿದ್ದಾನೆ, ಊರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆಲಿ ಸಂತೋಷವಾಗಿ ಹೋಗವ. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಕಿತ್ತು. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಕಿತ್ತು. ವ್ಯಥೆಯನೇ ತುಂಬುವ ಕಥೆಯನೇ ನಡೆಸುವ ನಡೆಸುವ ನಡೆಸುವ. ಈ ಜಗವೊಂದು ನ್ಯಾಯಾಲಯ, ಅದರ ಅಧಿಕಾರಿ ಅವನೇನಯ್ಯ, ಅದರ ಅಧಿಕಾರಿ ಅವನೇನಯ್ಯ. ಮಾಡೋ ಆ ದೇವರು ಬಲು ಕೆಟ್ಟನು ನೋಡ. ಯಾವನ್ಲವನು ಮುಗಿದ್ಮೇಲೆ ಅವ್ನು ಎತ್ತಕಬಲ್ಲ ಅವನ್ನ. ಯಾಕೆ ದೇವ್ರಿಗೆ ಯಾವಾಗ ನೋಡಿದ್ರು ಕೆಟ್ಟವನು ಕೆಟ್ಟವನು ಅಂತ ಇರ್ತೀಯಲ್ಲ? ಇನ್ನೇನು ಮತ್ತೆ ಇಷ್ಟು ದಿನ ಅಷ್ಟು ದೇವ್ರಿಗೆ ಅರ್ಕೆ ಓದ್ಕೊಂಡು ಆ ದೇವರು ಒಂದೂ ಕಂಡುಬಿಡ್ಲಿಲ್ವಲ್ಲ ನಮ್ಮ ಕಡೆಗೆ. ಕೊಂಡ್ಬಿಡ್ಲಿಲ್ಲ ಅಂತ ನೀನು ನೋಡ್ದೆ ದೇವ್ರ ಹತ್ರ ಕೊಂಡಲ್ಲಿ ಕೊಂಡಿಟ್ಬಿಟ್ಟು? ಅಯ್ಯೋ, ದೇವರು ಕಣ್ಬಿಟ್ಟು ಭಾಳ ದಿನ ಆಯ್ತು.
ಮತ್ತೀಗ ಮತ್ತೆ ಹಂಗಾದ್ರೆ ನನ್ಗೀಗ ಓ ಮಾರಯ್ಯ ನನ್ ಗಂಡ ತಪ್ಪು ತಿಳ್ಕೊಬಿಟ್ಟನು ಯಾರಿಗಾಗಿದ್ದದು 3 ತಿಂಗಳು ಅನ್ಕೊಂಡು ಇದು ಯಾಕೆ ಅಲ್ಲ ಇನ್ನು ಯಾರಿಗೂ ವಿಷಯನೇ ಹೇಳಿಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು ಯಾವ ಎಡೆಯಲ್ಲಿ ಗೊತ್ತಾಯ್ತು ನಿನಗೆ ಅಂತ ಅದಕ್ಕೂ ನನಗೂ ಸಂಬಂಧ ಇಲ್ಲ ನಾನು ನಿನಗೆ ಹೇಳ್ಬೇಕು ಅನ್ಕೊಂಡಿದ್ದೆ ಅವ್ನಿಗೆ ಹೆಂಗ್ ಗೊತ್ತಾಯ್ತು ನಂಗೆ ಗೊತ್ತಿಲ್ಲ ನೀನೇ ಹೇಳ್ಬೇಕು ಮತ್ತೆ ಅದೇ ಮೂರ್ತಿ ಅವ್ನು ಹೇಳ್ದಂಗೆ ಹೆಂಗ್ ಗೊತ್ತಾಯ್ತು ಮತ್ತೆ ಅವ್ನಿಗೆ ನನಗ್ ಗೊತ್ತಿಲ್ಲ ಹಿರಿಯ. ನಾನು ನಿನಗೆ ಹೇಳ್ಬೇಕು ಅನ್ಕೊಂಡಿದ್ದೆ ಪಕ್ಕದ ಮನೆ ಅಕ್ಕ ಕೇಳಿದ್ಲಲ್ಲ ಅಂತ ಅವಳಿಗೆ ಹೇಳ್ಬಿಟ್ಟೆ ಎಲ್ಲೋ ಅವಳೇ ಕಿವಿ ಊದ್ಬಿಟ್ಟಾಳೆ ಎಲ್ಲ ಇವ್ನು ಮಡಿಕೊಂಡಿರ್ಬೇಕು ಅವಳನ್ನ ಅದಕ್ಕೆ ಹೇಳೋರೆ ನಿಜವಾಗ್ಲೂ ನಂಗೆ ಅದಕ್ಕೂ ನಂಗೂ ಸಂಬಂಧ ಇಲ್ಲ ಯಪ್ಪ ಸದ್ಯ ಬದುಕದ್ನಲ್ಲ ಮಾಡೋ ಆ ಒಟ್ಟಲ್ಲಿ ಅಂತೂ ಇಂತೂ ಈ ಮರಿಯ ಒಂದು ಕುಸ್ತಿನ ತೆಗೆದು ಹೊಡೆದ ಆ ಯಾವಾಗ್ಲೂ ಹೊಡೆದಿರೋದು ಇವಾಗ ಕಾಯಿ ಕಚ್ಕೊಂಡಲ್ಲ ನೀನ್ ಹಂಗ ಅಂತಿದೆ ಏನು ಮಾಡ್ನಾರೆ ಅಂತ ಮನ್ಸಿದ್ರೆ ಮಾವನನ್ನು ಉದುರುದಿಲ್ಲ ಕಣೆ ಈಗಾರು ಗೊತ್ತಾಯ್ತಾ ಆಯ್ತು ಬಿಡು ನಾನೇನಾದ್ರೂ ಸ್ವಾಮೀಜಿಗಳ ಹಿಂದೆ ಹೋದ್ನಾ ನನ್ ಗಂಡನೇ ನನಗ್ ಚಿನ್ನ ಬಂಗಾರ ಅಂತ ಇಲ್ವಾ ಆ ಸರಿ ಆಯ್ತು ಹೆಂಗಿದ್ರು ಮಗ ಹೊಟ್ಟೆಗೈತೆ ಹುಷಾರಾಗಿ ನೋಡ್ಕೋಬೇಕು ಯಾಕಂದ್ರೆ ಈಗ ತಾನೇ ಕಚ್ಕೊಂಡಿರೋದಲ್ಲ ಉದ್ರೋಗ್ಬಿಟ್ರೆ ಕಷ್ಟ ಬಿಗಿ ಯಾಕೆ ಮೆತ್ಬಿಡು